ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾರ್ಯಾಗಾರವನ್ನು ಗುಬಿ ತಹಶೀಲ್ದಾರ್ ಮಾಡ್ತಿರುವಂತಹದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆಗೆ ತರಬೇತಿ ಕಾರ್ಯಾಗಾರವನ್ನು BLA 1-2 ಅಧಿಕಾರಿಗಳಿಗೆ ವಿಶೇಷ ತರಬೇತಿಯನ್ನು ನಡೆಸಲಾಗ್ತಾ ಇದೆ. ಅರ್ಹ ಮತದಾರರ ಹೆಸರು ಉಳಿಸೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ತಹಶೀಲ್ದಾರ್ ಆರತಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಗಾರವನ್ನು ನಡೆಸಲಾಗ್ತಿರುವಂತಹದ್ದು. ಬೂತ್ ಮಟ್ಟದ ಸಮನ್ವಯಕ್ಕೆ ಒತ್ತು ನೀಡಿರತಕ್ಕಂತಹದ್ದು ಸಭೆಯನ್ನ ಮಾಡಲಾಗಿದೆ. ಮನೆ ಮನೆ ಸಮೀಕ್ಷೆಗೆ ಬೂತ್ ಅಧಿಕಾರಿಗಳಿಗೆ ಸಿದ್ಧತೆಯನ್ನ ಮಾಡಿಕೊಡಲಾಗ್ತಾ ಇದೆ. ಮತದಾರರ ಪಟ್ಟಿಯಲ್ಲಿ ಶುದ್ಧತೆ ಕಾಪಾಡೋದಕ್ಕೆ ಕ್ರಮವನ್ನು ತೆಗೆದುಕೊಂಡಿರುವಂತಹದ್ದು. ಹೊಸ ಮತದಾರರ ನೋಂದಣಿಗೆ 2026 ಅವಕಾಶ ಇದೆ. ಗುಬಿ ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ಈ ಒಂದು ಕಾರ್ಯಾಗಾರವನ್ನು ನಡೆಸಲಾಗ್ತಿರುವಂತಹದ್ದು. ಚುನಾವಣಾ ಆಯೋಗದ SIR ಪ್ರಕ್ರಿಯೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ, ಅರ್ಹ ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿ ಖಚಿತಪಡಿಸುವಂತಹದ್ದು. ಪಕ್ಷದ BLA 1-2 ತರಬೇತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳೋದಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ಮೇರೆಗೆ ಈ ಒಂದು ಕಾರ್ಯಾಗಾರವನ್ನು ಸಹಾಯಕ ಮತದಾರರ ನೋಂದಣಾಧಿಕಾರಿ ಹಾಗೂ ತಹಶೀಲ್ದಾರ್ ಆರತಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಗಾರವನ್ನು ನಡೆಸಲಾಗಿದೆ. ಈ ಒಂದು ಕಾರ್ಯಾಗಾರದಲ್ಲಿ BLO ಕೂಡ ಭಾಗವಹಿಸಿದ್ದು ಅವರಿಗೆ ಇದ್ದಂತಹ ಗೊಂದಲವನ್ನು ನಿವಾರಣೆ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಬಾರದಂತೆ ಇದನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ಇದೀಗ ತಹಶೀಲ್ದಾರ್ ಅವರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈಗಾಗಲೇ ನಮ್ಮ BLA 1ಗಳಿಂದ ಏನು ನೇಮಕ ಮಾಡಿದ್ದಾರೆ, BLA 2ಗಳ ನಮ್ಮಲ್ಲಿ ರಿಜಿಸ್ಟರ್ಡ್ ಅಂಡ್ ರೆಕಗ್ನೈಸ್ ನ್ಯಾಷನಲ್ ಪಾರ್ಟೀಸ್ ಆದಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ ಹಾಗೆ ಮತ್ತೆ JDS 3 ಪಕ್ಷಗಳಲ್ಲಿ ನಮಗೆ BLA 2ಗಳನ್ನ ನೇಮಿಸಿ ಈಗಾಗಲೇ ನಮಗೆ BLA 1 ಮತ್ತೆ BLA 2 ಫಾರ್ಮ್ಸ್ನ ತಾಲೂಕು ಕಚೇರಿಗೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಆ ಪಕ್ಷದಿಂದ ಏನು ನೇಮಕಗೊಂಡಿರ್ತಾರೆ ಎಲ್ಲ BLA 2ಗಳಿಗೆ ಈ ದಿನ ನಾವು ಒಂದು ಮತದಾರರ ವಿಶೇಷ ಪರಿಷ್ಕರಣೆ ಏನಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಸ್ ಕಾರ್ಯಕ್ರಮದ ಏನು ಮೂಲ ಉದ್ದೇಶ ಏನು, ಆ ಕಾರ್ಯಕ್ರಮದಲ್ಲಿ ಏನೇನಾಗುತ್ತೆ, ಅಂತಿಮ ಮತದಾರರ ಪಟ್ಟಿ ಪಬ್ಲಿಷ್ ಆಗುವ ತನಕ ಅನ್ನೋದರ ಕಾರ್ಯಕ್ರಮ, ಹಾಗೆ ಅವರ ಸಹಕಾರ ಹೇಗಿರಬೇಕು ನಮ್ಮ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆಯಲ್ಲಿ ಅನ್ನೋದ್ರ ಬಗ್ಗೆ ಸವಿವರವಾಗಿ ಈ ದಿನ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಹಾಗೆ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತೆ ಅವರ ಪಕ್ಷದ ಅಧ್ಯಕ್ಷರುಗಳು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿರ್ತಾರೆ. ಮಾಹಿತಿ ಬೇರೆ ಅವರಿಗೆ ಸಾಕಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಅಲ್ಲ, ಈಗ ಅವ್ರಿಗೆ ಏನಿದೆ ಡೌಟ್ಸ್, ಸಮಸ್ಯೆ ಅನ್ನೋದಕ್ಕಿಂತ ಏನು ಯಾವ ಹಂತದಲ್ಲಿ ಯಾವ ಡೌಟ್ಸ್ ಬರ್ಬೋದು ಅನ್ನೋದ್ರ ಬಗ್ಗೆ ಅವರೆಲ್ಲ ಪ್ರಶ್ನೆಗಳು ಕೇಳಿದ್ರು. ಅದಕ್ಕೆ ನಮ್ಮ ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ ಹಾಗೆ ನಾವು ನಮ್ಗೆ ಏನು ತಿಳಿದಿದೆ ಆ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ.